ಈ ವಿಡಿಯೋದಲ್ಲಿ ನಾವು ಕನ್ಸೈನ್ಮೆಂಟ್ ಟ್ರಾನ್ಸಾಕ್ಷನ್ಗೆ ಸಂಬಂಧಿಸಿದಂತೆ ಕನ್ಸೈನರ್ ಗೂಡ್ಸ್ನ ಕಾಸ್ಟ್ ಪ್ರೈಸಲ್ಲಿ ಸೆಂಡ್ ಮಾಡಿದಾಗ ಯಾವ ರೀತಿ ನಾವು ಕನ್ಸೈನ್ಮೆಂಟ್ ಅಕೌಂಟ್, ಕನ್ಸೈನೀಸ್ ಅಕೌಂಟ್ ಮತ್ತು ಅಬ್ನಾರ್ಮಲ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡೋಣ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಪ್ರಾಬ್ಲಮ್ ಈ ರೀತಿ ಇದೆ. ಸಾಗರ್ ಎಲೆಕ್ಟ್ರಾನಿಕ್ಸ್ ಮೈಸೂರ್ ಕನ್ಸೈನ್ಡ್ 2500 units electronic component at rupees 400 each on consignment basis to Mr. Ramu of Udayapura on 1/1/2004. Sagar Electronics paid rupees 5000 for packing, rupees 20,000 for freight charges and 10,000 towards insurance. During transit, 100 units were destroyed and insurance claim was settled for rupees 30,000 and was directly paid to consignor. Mr. Ramu took delivery of consignment on 5/1/2004 and accepted a bill for rupees 2,50,000 for 3 months. On 31/3/2004, Ramu reported as follows. 1,500 units were sold at rupees 420 each on cash. 700 units were sold at rupees 450 each on credit. Expenses incurred by him were unloading rupees 7,200, godown rent rupees 6,000, advertising rupees 5,000 and salesman salary rupees 15,000. Mr. Ramu entitled to an ordinary commission at 5% and declared commission 2.5% on all sales. Consignee remitted the balance due from him through bank draft. Prepare necessary ledger accounts in the books of consignor. ಈ ರೀತಿ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಈ ಪ್ರಾಬ್ಲಮ್ನಲ್ಲಿ ಸಾಗರ್ ಎಲೆಕ್ಟ್ರಾನಿಕ್ಸ್ ಅನ್ನೋರು ಕನ್ಸೈನರ್. ಇವರು ತನ್ನ ಗೂಡ್ಸ್ಗಳನ್ನು ಸೇಲ್ ಮಾಡೋ ಉದ್ದೇಶದಿಂದ 2,500 ಯೂನಿಟ್ಸ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ನ ಮಿಸ್ಟರ್ ರಾಮು ಉದಯಪುರ ಅವರಿಗೆ ಕಳಿಸ್ತಿದ್ದಾರೆ. ಸಾಗರ್ ಎಲೆಕ್ಟ್ರಾನಿಕ್ಸ್ ಅವರು ಕನ್ಸೈನರು, ರಾಮು ಅನ್ನೋರು ಕನ್ಸೈನಿ. 2,500 ಯೂನಿಟ್ಸ್ನ 400 ರೂಪಾಯಿ ಥರ ಕಳಿಸ್ತಿದ್ದಾರೆ. ಈ ಗೂಡ್ಸನ್ನ ಕಳಿಸ್ಲಿಕ್ಕೋಸ್ಕರ ಕನ್ಸೈನರ್ ಅಂದರೆ ಸಾಗರ್ ಎಲೆಕ್ಟ್ರಾನಿಕ್ಸ್ ಅವರು ಕೆಲವು ಎಕ್ಸ್ಪೆನ್ಸಸ್ನ ಇನ್ಕರ್ ಮಾಡ್ತಿದ್ದಾರೆ. ಪ್ಯಾಕಿಂಗ್ ಚಾರ್ಜಸ್ 5,000, ಫ್ರೈಟ್ ಚಾರ್ಜಸ್ 20,000, ಇನ್ಸೂರೆನ್ಸ್ 10,000, ಒಟ್ಟು 35,000ನ ಇನ್ಕರ್ ಮಾಡ್ತಿದ್ದಾರೆ. 2,500 ಯೂನಿಟ್ಸ್ನ ಮೈಸೂರಿಂದ ಉದಯಪುರಕ್ಕೆ ಕಳಿಸ್ಬೇಕು ಅಂತಂದರೆ ಕನ್ಸೈನರ್ ಖರ್ಚು ಮಾಡ್ತಿರೋದು 35,000 ರೂಪಾಯಿನ ಖರ್ಚು ಮಾಡ್ತಿದ್ದಾರೆ. ಕನ್ಸೈನರ್ ಖರ್ಚು ಮಾಡೋ ಎಲ್ಲ ಎಕ್ಸ್ಪೆನ್ಸಸ್ ಸಹ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆಗಿರ್ತವೆ. ಸೊ ಹಾಗಾಗಿ ಇವೆಲ್ಲ ಸಹ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. 2,500 ಯೂನಿಟ್ಸ್ನ ನೀವು ಮೈಸೂರಿಂದ ಉದಯಪುರಕ್ಕೆ ಕಳಿಸ್ಬೇಕಾದ್ರೆ, ಸಾಗಾಣಿಕೆ ಮಾಡಬೇಕಾದ್ರೆ ಡ್ಯೂರಿಂಗ್ ಟ್ರಾನ್ಸಿಟ್ 100 ಯೂನಿಟ್ಸ್ ವರ್ ಡಿಸ್ಟ್ರಾಯ್ಡ್, 100 ಯೂನಿಟ್ಸ್ಗಳು ಡಿಸ್ಟ್ರಾಯ್ ಆಗಿದೆ. ಇದನ್ನು ನೀವು ಅಬ್ನಾರ್ಮಲ್ ಲಾಸ್ ಅಂತ ಕರಿತೀರಾ. 100 ಯೂನಿಟ್ಸ್ ಡಿಸ್ಟ್ರಾಯ್ ಆಗಿದೆ ಅಲ್ವಾ, ಇದನ್ನು ನೀವು ಅಬ್ನಾರ್ಮಲ್ ಲಾಸ್ ಅಂತ ಕರಿತೀರಾ. ಆ್ಯಂಡ್ ಇನ್ಸೂರೆನ್ಸ್ ಕ್ಲೈಮ್ ವಾಸ್ ಸೆಟಲ್ಡ್ ಫಾರ್ 30,000. ನೀವು ಇನ್ಸೂರೆನ್ಸ್ ಮಾಡಿಸಿದ್ದಾರೆ. ಯಾರು ಇಲ್ಲಿ ಸಾಗರ್ ಎಲೆಕ್ಟ್ರಾನಿಕ್ಸ್ ಅವರು ಗೂಡ್ಸನ್ನ ಸೆಂಡ್ ಮಾಡಬೇಕಾದ್ರೆ ಟ್ರಾನ್ಸಿಸ್ಟ್ ಇನ್ಸೂರೆನ್ಸ್ ಮಾಡಿಸಿದ್ದಾರೆ, 10,000 ರೂಪಾಯಿ ಪ್ರೀಮಿಯಂ ಕಟ್ಟಿದ್ದಾರೆ. ಸೊ ಹಾಗಾಗಿ ಇನ್ಸೂರೆನ್ಸ್ ಕಂಪ್ನಿಯವರು ಈ 100 ಯೂನಿಟ್ಸ್ನ ತಗೊಂಡು ಇನ್ಸೂರೆನ್ಸ್ ಕ್ಲೈಮ್ನ ಕೊಡ್ತಿರೋದು ಎಷ್ಟಪ್ಪ ಅಂತಂದರೆ 30,000 ರೂಪಾಯಿ ಕೊಡ್ತಿದ್ದಾರೆ. ಆ್ಯಂಡ್ ವಾಸ್ ಡೈರೆಕ್ಟ್ಲಿ ಪೇಡ್ ಟು ಕನ್ಸೈನರ್ಗೆ ಕೊಡ್ತಿದ್ದಾರೆ. ಸೊ ಇದು ಅಬ್ನಾರ್ಮಲ್ ಲಾಸ್ ಅಕೌಂಟಲ್ಲಿ ಬರ್ತದೆ. 30,000 ಇದೆಲ್ಲ ಇನ್ಸೂರೆನ್ಸ್ ಕ್ಲೈಮ್ ಪೇಮೆಂಟ್ ಮಾಡಿರೋದು ಅಬ್ನಾರ್ಮಲ್ ಲಾಸ್ ಅಕೌಂಟಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ. ನೆಕ್ಸ್ಟ್ 2,500 ಯೂನಿಟ್ಸ್ನ ಸಾಗರ್ ಎಲೆಕ್ಟ್ರಾನಿಕ್ಸ್ ಅವರು ರಾಮು ಲಿಮಿಟೆಡ್ ಅವರಿಗೆ ಕಳಿಸಿದ್ರು. ಅದು ಕಳಿಸಿಕೋಸ್ಕರ ಸಾಗರ್ ಎಲೆಕ್ಟ್ರಾನಿಕ್ಸ್ ಅವರು 35,000 ರೂಪಾಯಿನ ಖರ್ಚು ಮಾಡಿದ್ದಾರೆ. ಸಾಗಾಣಿಕೆ ಮಾಡಬೇಕಾದ್ರೆ 100 ಯೂನಿಟ್ಸ್ ಡ್ಯಾಮೇಜ್ ಆಗಿದೆ. ಅದನ್ನು ಇನ್ಸೂರೆನ್ಸ್ ಕಂಪ್ನಿಯವರು ತಗೊಂಡು ಕ್ಲೈಮ್ ಕೊಡ್ತಿರೋದು ಎಷ್ಟಪ್ಪ ಅಂದರೆ 30,000. ಮಿಸ್ಟರ್ ರಾಮು ಅನ್ನೋನು ಇನ್ನು ಉಳಿದಿದ್ದ ರಿಮೈನಿಂಗ್ ಗೂಡ್ಸ್ನ ರಿಸೀವ್ ಮಾಡಿದ್ದಾನೆ. ಅಡ್ವಾನ್ಸ್ ಪೇಮೆಂಟ್ ಮಾಡ್ತಿದ್ದಾನೆ ಬಿಲ್ಸಲ್ಲಿ. ಸೊ 2,50,000ನ ಅಡ್ವಾನ್ಸ್ ಪೇಮೆಂಟ್ನ ಮಾಡ್ತಿದ್ದಾನೆ ಕನ್ಸೈನರಿಗೆ. ಸೊ ಬಿಲ್ಲನ್ನು ಅಕ್ಸೆಪ್ಟ್ ಮಾಡಿದ್ದಾನೆ. ಕನ್ಸೈನರ್ ಸೆಂಡ್ ಮಾಡಿರೋ ಬಿಲ್ಲನ್ನು 2,50,000 ಅಡ್ವಾನ್ಸ್ ಪೇಮೆಂಟ್ ಆಗುತ್ತೆ. ಅದಾದ ನಂತರ ಆನ್ 31/3/2004 ರಾಮು ರಿಪೋರ್ಟೆಡ್ ಆಸ್ ಫಾಲೋಸ್. ಗೂಡ್ಸನ್ನ ರಿಸೀವ್ ಮಾಡಿದ ನಂತರ ಆತ ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ದಾನೆ. ಅಡ್ವಾನ್ಸ್ ಪೇಮೆಂಟ್ ಮಾಡಿದ ನಂತರ ಆತ
31/3/2004ರಲ್ಲಿ ಒಂದು ಅಕೌಂಟ್ ಸೇಲ್ಸ್ ಕಳಿಸ್ತಿದ್ದಾನೆ. ಅದರಲ್ಲಿ ಮೆನ್ಷನ್ ಮಾಡಿದ್ದಾನೆ 1,500 ಯೂನಿಟ್ಸ್ನ 420 ರೂಪಾಯಿ ಥರ ಕ್ಯಾಶಿಗೆ ಸೇಲ್ ಮಾಡಿದ್ದೀನಿ, 700 ಯೂನಿಟ್ಸ್ನ 450 ರೂಪಾಯಿ ಥರ ಕ್ರೆಡಿಟ್ಗೆ ಸೇಲ್ ಮಾಡಿದ್ದೀನಿ ಅಂತ ಒಂದು ರಿಪೋರ್ಟ್ನ ಸೆಂಡ್ ಮಾಡ್ತಾನೆ. ನೀವು ಅದನ್ನ ಅಕೌಂಟ್ ಸೇಲ್ಸ್ ಅಂತ ಕರಿತೀರಾ. ಒಟ್ಟು ಗೂಡ್ಸ್ ಸೆಂಡ್ ಮಾಡಿದ್ದು ಎಷ್ಟಪ್ಪ ಅಂದರೆ 2500 ಯೂನಿಟ್ಸ್. ಅದರಲ್ಲಿ 100 ಯೂನಿಟ್ಸ್ ಏನಾಯಿತು ಅಂದರೆ ಡ್ಯಾಮೇಜ್ ಆಯಿತು. ಇನ್ನು ಬಾಕಿ ಉಳಿದಿರೋ ಗೂಡ್ಸ್ನ ರಿಸೀವ್ ಮಾಡ್ತಾನೆ, 2400 ರಿಸೀವ್ ಮಾಡ್ತಾನೆ. ಅದರಲ್ಲಿ ಒಟ್ಟು 1500 ಕ್ಯಾಶ್ ಸೇಲ್ಸ್, 700 ಕ್ರೆಡಿಟ್ ಸೇಲ್ಸ್, ಒಟ್ಟು 2200ನ ಸೇಲ್ ಮಾಡ್ತಾನೆ. ಸೇಲ್ ಮಾಡ್ಲಿಕ್ಕೋಸ್ಕರ ಆ ಗೂಡ್ಸ್ನ ರಿಸೀವ್ ಮಾಡಿ ಮತ್ತೆ ಸೇಲ್ ಮಾಡೋಕ್ಕೋಸ್ಕರ ಕೆಲವು ಎಕ್ಸ್ಪೆನ್ಸಸ್ನ ಕನ್ಸೈನಿ ಇನ್ಕರ್ ಮಾಡಿದ್ದಾನೆ. ಇಲ್ಲಿ ಕನ್ಸೈನಿ ಅಂತಂದರೆ ಮಿಸ್ಟರ್ ರಾಮು. ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಹಿಮ್: ಅನ್ಲೋಡಿಂಗ್ ಚಾರ್ಜಸ್ 7200, ಗೋಡೌನ್ ರೆಂಟ್ 6000, ಅಡ್ವರ್ಟೈಸಿಂಗ್ ₹5000 ಅಂಡ್ ಸೇಲ್ಸ್ಮೆನ್ ಸ್ಯಾಲರಿ 15000. ನಾವು ಕನ್ಸೈನಿನ ಎಕ್ಸ್ಪೆನ್ಸಸ್ ನೋಡಬೇಕಾದ್ರೆ ಕೆಲವು ರಿಕರಿಂಗ್ ಎಕ್ಸ್ಪೆನ್ಸಸ್ ಆಗ್ತವೆ, ಕೆಲವು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆಗ್ತವೆ. ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತಂದರೆ ಕನ್ಸೈನಿಯ ಗೋಡೌನ್ ಅಥವಾ ಶಾಪ್ ತಲುಪ ತನಕ ಇನ್ಕರ್ ಮಾಡೋ ಎಕ್ಸ್ಪೆನ್ಸಸ್ ಎಲ್ಲವನ್ನೂ ಸಹ ನಾವು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೇವೆ. ಸೊ ಹಾಗಾಗಿ ಇಲ್ಲಿ ಕನ್ಸೈನಿ ಇನ್ಕರ್ ಮಾಡಿರೋದ್ರಲ್ಲಿ ಅನ್ಲೋಡಿಂಗ್ ಚಾರ್ಜಸ್ ಮಾತ್ರ ಏನಾಗುತ್ತೆ ಅಂತಂದರೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆಗುತ್ತೆ. ಇನ್ನು ಉಳಿದಿರೋ ಗೋಡೌನ್ ರೆಂಟ್, ಅಡ್ವರ್ಟೈಸಿಂಗ್, ಸೇಲ್ಸ್ಮೆನ್ ಸ್ಯಾಲರಿ ಇವು ಗೂಡ್ಸ್ನ ರಿಸೀವ್ ಮಾಡಿದ ನಂತರ ಖರ್ಚು ಮಾಡೋದು. ಸೊ ಹಾಗಾಗಿ ಇವೆಲ್ಲ ರಿಕರಿಂಗ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಕನ್ಸೈನಿ ಸೇಲ್ ಮಾಡಿದಕ್ಕೋಸ್ಕರ ಕನ್ಸೈನರ್ ಆತನಿಗೆ ಆರ್ಡಿನರಿ ಕಮಿಷನ್ ಅಟ್ 5% ಕೊಡ್ತಾನೆ, ಡೆಲ್ಕ್ರೆಡೆಡ್ ಕಮಿಷನ್ ಅಟ್ 2.5% ಆನ್ ಆಲ್ ಸೇಲ್ಸ್ ಅಂತ ಕೊಡ್ತಾನೆ. ಸೊ ಆರ್ಡಿನರಿ ಕಮಿಷನ್ ನೀವು ಕ್ಯಾಲ್ಕುಲೇಟ್ ಮಾಡೋದು ಟೋಟಲ್ ಸೇಲ್ಸ್ ಇಸ್ ಈಕ್ವಲ್ ಟು ಕ್ಯಾಶ್ ಸೇಲ್ಸ್ ಪ್ಲಸ್ ಕ್ರೆಡಿಟ್ ಸೇಲ್ಸ್. ಡೆಲ್ಕ್ರೆಡೆಡ್ ಕಮಿಷನ್ಸ್ನ ಏನು ಮೆನ್ಷನ್ ಮಾಡಿಲ್ಲ ಅಂತಂದರೆ ಕ್ರೆಡಿಟ್ ಸೇಲ್ಸ್ ಮೇಲೆ ಕೊಡಿ, ಟೋಟಲ್ ಸೇಲ್ಸ್ ಮೇಲೆ ಕೊಡಿ, ಏನು ಮೆನ್ಷನ್ ಮಾಡಿಲ್ಲ ಅಂತಂದ್ರೂ ಸಹ ನಾವು ಡೆಲ್ಕ್ರೆಡೆಡ್ ಕಮಿಷನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಟೋಟಲ್ ಸೇಲ್ಸ್ ವ್ಯಾಲ್ಯೂ ತಗೋಬೇಕು. ಟೋಟಲ್ ಸೇಲ್ಸ್ ಅಂತಂದರೆ ಕ್ಯಾಶ್ ಸೇಲ್ಸ್ ಪ್ಲಸ್ ಕ್ರೆಡಿಟ್ ಸೇಲ್ಸ್. ಕನ್ಸೈನಿ ರೆಮಿಟೆಡ್ ದ ಬ್ಯಾಲೆನ್ಸ್ ಡ್ಯೂ ಫ್ರಮ್ ಇಮ್ ಥ್ರೂ ಬ್ಯಾಂಕ್ ಡ್ರಾಫ್ಟ್. ಸೊ ಕನ್ಸೈನಿ ಬಾಕಿ ಅಮೌಂಟ್ನ ಕನ್ಸೈನರಿಗೆ ಎಷ್ಟು ಕೊಡಬೇಕು ಅದನ್ನು ಫೈನಲ್ ಬ್ಯಾಲೆನ್ಸ್ನ ಆತ ಬ್ಯಾಂಕ್ ಅಥವಾ ಚೆಕ್ ಮೂಲಕ ಪೇಮೆಂಟ್ ಮಾಡಿ ಡ್ರಾಫ್ಟ್ ಮೂಲಕ ಪೇಮೆಂಟ್ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ದಾನೆ. ಇಷ್ಟು ಇನ್ಫಾರ್ಮೇಷನ್ನ ಯೂಸ್ ಮಾಡ್ಕೊಂಡು ನೀವು ಕನ್ಸೈನ್ಮೆಂಟ್ ಅಕೌಂಟು, ಕನ್ಸೈನೀಸ್ ಅಕೌಂಟು, ಅಬ್ನಾರ್ಮಲ್ ಲಾಸ್ ಅಕೌಂಟ್ನ ನೀವು ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಹಾಗಾದರೆ ಈ ಪ್ರಾಬ್ಲಮ್ ನಾವು ಒಂದು ಇಮೇಜ್ ಮೂಲಕ ನೋಡೋದಾದರೆ ನೋಡಿ, ಸಾಗರ್ ಎಲೆಕ್ಟ್ರಾನಿಕ್ಸ್ ಅನ್ನೋರು ಕನ್ಸೈನರ್, ರಾಮು ಅನ್ನೋನು ಕನ್ಸೈನಿ. ಸಾಗರ್ ಎಲೆಕ್ಟ್ರಾನಿಕ್ಸ್ ಅವರು 2500 ಯೂನಿಟ್ಸ್ನ ಸೇಲ್ ಮಾಡೋ ಉದ್ದೇಶಕ್ಕೋಸ್ಕರ ಮಿಸ್ಟರ್ ರಾಮು ಅನ್ನೋನಿಗೆ ಕಳಿಸ್ತಿದ್ದಾರೆ. ಆ ಕಳಿಸ್ಬೇಕು ಅಂತಂದರೆ ಆತರ ಕೆಲವರು ಎಕ್ಸ್ಪೆನ್ಸಸ್ನ ಇನ್ಕರ್ ಮಾಡಬೇಕಾಗತ್ತೆ. ಯಾವುದಪ್ಪ ಎಕ್ಸ್ಪೆನ್ಸಸ್ಸು ಸಾಗರ್ ಎಲೆಕ್ಟ್ರಾನಿಕ್ಸ್ ಅವರು ಇನ್ಕರ್ ಮಾಡಿರೋದು ಅಂತಂದರೆ ಪ್ಯಾಕಿಂಗ್ ಚಾರ್ಜಸ್ 5000, ಫ್ರೈಟ್ ಚಾರ್ಜಸ್ 20,000, ಇನ್ಸೂರೆನ್ಸ್ 10,000, ಟೋಟಲ್ 35,000. ಸಾಗರ್ ಎಲೆಕ್ಟ್ರಾನಿಕ್ಸ್ ಅವರು ಇನ್ಕರ್ ಮಾಡಿರೋದು 35,000 ಎಕ್ಸ್ಪೆನ್ಸಸ್. ಸಾಗರ್ ಎಲೆಕ್ಟ್ರಾನಿಕ್ಸ್ ಅವರು ಮೈಸೂರಿಂದ ಉದಯಪುರಕ್ಕೆ ಕಳಿಸ್ಬೇಕಾದ್ರೆ, ಸಾಗಾಣಿಕೆ ಮಾಡಬೇಕಾದ್ರೆ 100 ಮೊಬೈಲ್ಗಳು ಡ್ಯಾಮೇಜ್ ಆಗಿದೆ, ಡಿಸ್ಟ್ರಾಯ್ ಆಗಿದೆ. ಇದನ್ನು ನೀವು ಅಬ್ನಾರ್ಮಲ್ ಲಾಸ್ ಅಂತ ಕರಿತೀರಾ. ಅಬ್ನಾರ್ಮಲ್ ಲಾಸ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕು, ವರ್ಕಿಂಗ್ ನೋಟ್ನ ನೀವು ಮಾಡಬೇಕಾಗುತ್ತೆ. ಗೂಡ್ಸ್ ಎಲ್ಲಿ ಡ್ಯಾಮೇಜ್ ಆಗಿದೆ ಅದ್ರ ಬೇಸ್ ಮೇಲೆ ನೀವು ಅಬ್ನಾರ್ಮಲ್ ಲಾಸ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ, ಮತ್ತೆ ಅದಕ್ಕೆ ಕಾಸ್ಟ್ ಪ್ರೈಸ್ ಮತ್ತೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ನ ಕನ್ಸಿಡರ್ ಮಾಡ್ತೀರಾ. 100 ಯೂನಿಟ್ಸ್ಗಳು ಡ್ಯಾಮೇಜ್ ಆಗಿದೆ. ಆ 100 ಯೂನಿಟ್ಸ್ ಡ್ಯಾಮೇಜ್ ಆಗಿರೋದು ಬಿಟ್ಟು ಉಳಿದಿರೋದನ್ನ ಯಾರು ರಿಸೀವ್ ಮಾಡ್ತಾನೆ ಅಂದರೆ ಮಿಸ್ಟರ್ ರಾಮು ರಿಸೀವ್ ಮಾಡ್ತಾನೆ. ರಿಸೀವ್ ಮಾಡಿ ಆ ಗೂಡ್ಸ್ಗಳನ್ನ ರಿಸೀವ್ ಮಾಡಬೇಕಾದ್ರೆ ಅನ್ಲೋಡಿಂಗ್ ಚಾರ್ಜಸ್ 7200ನ ಇನ್ಕರ್ ಮಾಡ್ತಾನೆ, ಅದು ಗೋಡೌನ್ ತಲುಪ ತನಕ. ಸೊ ಹಾಗಾಗಿ ಇದೇನಾಗುತ್ತೆ ಅಂದರೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ ಬೈ ಕನ್ಸೈನಿ ಆಗುತ್ತೆ. ಅದಾದ ನಂತರ ಕನ್ಸೈನಿ ಅವನ್ನ ಸೇಲ್ ಮಾಡೋ ಉದ್ದೇಶಕ್ಕೋಸ್ಕರ ಗೋಡೌನ್ ರೆಂಟ್ ಸ್ಟೋರ್ ಮಾಡಿದ್ದಾನೆ, ಅಡ್ವರ್ಟೈಸ್ಮೆಂಟ್, ಸೇಲ್ಸ್ಮೆನ್ ಸ್ಯಾಲರಿ ಕೊಡ್ತಾನೆ, ಇವು ರಿಕರಿಂಗ್ ಎಕ್ಸ್ಪೆನ್ಸಸ್. ಟೋಟಲ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನಿ ಅಂತ ತಗೋಬೇಕಾದ್ರೆ 6000 ಪ್ಲಸ್ 5000 ಪ್ಲಸ್ 15,000 ಪ್ಲಸ್ 7200. ಟೋಟಲ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನಿ ಎಷ್ಟಪ್ಪ ಅಂದರೆ 33,200. ಅದರಲ್ಲಿ ರಿಕರಿಂಗ್ ಎಕ್ಸ್ಪೆನ್ಸಸ್ಸು ಗೋಡೌನ್ ರೆಂಟ್, ಅಡ್ವರ್ಟೈಸ್ಮೆಂಟ್, ಸೇಲ್ಸ್ಮೆನ್ ಸ್ಯಾಲರಿ, ಅನ್ಲೋಡಿಂಗ್ ಚಾರ್ಜಸ್ 7200 ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಅದಾದ ನಂತರ ಏನು ಮಾಡ್ತಾನೆ ಕನ್ಸೈನಿ, ಸೇಲ್ಸ್ ಮಾಡ್ತಿದ್ದಾನೆ. ಸೇಲ್ಸ್ ಮಾಡಬೇಕಾದ್ರೆ ಕ್ಯಾಶ್ ಸೇಲ್ಸು ಮತ್ತು ಕ್ರೆಡಿಟ್ ಸೇಲ್ಸ್ ಎರಡನ್ನೂ ಸಹ ಮಾಡ್ತಿದ್ದಾನೆ. 1500 ಯೂನಿಟ್ಸ್ನ 420 ರೂಪಾಯಿ ಥರ ಕ್ಯಾಶ್ ಸೇಲ್ಸ್ ಮಾಡ್ತಿದ್ದಾನೆ, 700 ಯೂನಿಟ್ನ 450 ರೂಪಾಯಿ ಥರ ಕ್ರೆಡಿಟ್ ಸೇಲ್ಸ್ ಮಾಡ್ತಿದ್ದಾನೆ. ಕ್ರೆಡಿಟ್ ಸೇಲ್ಸ್ ಮಾಡಿದ ನಂತರ ಆತ ಕಮಿಷನ್ನ ಅರ್ನ್ ಮಾಡ್ತಿದ್ದಾನೆ. ಸೊ ಕಮಿಷನ್ನು 5% ಆರ್ಡಿನರಿ ಕಮಿಷನ್ನು, 2.5% ಡೆಲ್ ಕ್ರೆಡಿಟ್ ಕಮಿಷನ್.
ಅಡ್ವಾನ್ಸ್ ಪೇಮೆಂಟ್ ಮಾಡ್ತಿದ್ದಾನೆ 2,50,000. ಸೊ ಬಿಲ್ಸ್ ಸಾಗರ್ ಎಲೆಕ್ಟ್ರಾನಿಕ್ಸ್ ಅವರು ಸೆಂಡ್ ಮಾಡಿರೋ ಬಿಲ್ಸನ್ನು ಅಕ್ಸೆಪ್ಟ್ ಮಾಡಿದ್ದಾನೆ, ಬಿಲ್ಸಲ್ಲಿ ಪೇಮೆಂಟ್ ಮಾಡ್ತಿದ್ದಾನೆ, ಇದು ಅಡ್ವಾನ್ಸ್ ಪೇಮೆಂಟ್ ಆಗುತ್ತೆ. ಇದನ್ನು ನೀವು ಕನ್ಸೈನಿ ಅಕೌಂಟ್ನ ಪ್ರಿಪೇರ್ ಮಾಡಬೇಕಾದ್ರೆ ಕ್ರೆಡಿಟ್ ಸೈಡ್ ಬರೀತೀರಾ. ಕನ್ಸೈನಿ ಅಕೌಂಟ್ ಪ್ರಿಪೇರ್ ಮಾಡೋ ಉದ್ದೇಶ ಕನ್ಸೈನಿ ಎಷ್ಟು ಬಾಕಿ ಕೊಡಬೇಕು ಅನ್ನೋದು ಫೈಂಡ್ ಔಟ್ ಮಾಡಬೇಕಾದ್ರೆ ಇದನ್ನು ನೀವು ಕ್ರೆಡಿಟ್ ಸೈಡ್ ಬರ್ಕೊಂತೀರಾ, ಬಿಲ್ ರಿಸೀವಬಲ್ ಅಂತ. ಸೊ ನೆಕ್ಸ್ಟು ಫೈನಲ್ ಬ್ಯಾಲೆನ್ಸ್ ಸೆಟ್ಲ್ಮೆಂಟ್. ಸೊ ಬಾಕಿ ಎಷ್ಟು ಉಳಿದಿದೆ ಫೈನಲ್ ಬ್ಯಾಲೆನ್ಸ್ ಸೆಟ್ಲ್ಮೆಂಟ್ನ ನೀವು ಕನ್ಸೈನೀಸ್ ಅಕೌಂಟಲ್ಲಿ ಬರೀತೀರಾ. ಸೊ ಅದನ್ನು ನೀವು ಬ್ಯಾಲೆನ್ಸಿಂಗ್ ಫಿಗರ್ ಏನು ಬರ್ತದೆ ಅದು ಫೈನಲ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಈ ಪ್ರಾಬ್ಲಮಲ್ಲಿ ನೀವು ಒಂದು ಅಬ್ನಾರ್ಮಲ್ ಲಾಸ್ ಕ್ಯಾಲ್ಕುಲೇಟ್ ಮಾಡಬೇಕು, ಕನ್ಸೈನ್ಮೆಂಟ್ ಸ್ಟಾಕ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಗೂಡ್ಸ್ಗಳು ಡ್ಯಾಮೇಜ್ ಆಗಿಲ್ಲ ಅಂತಂತಂದರೆ ಅಬ್ನಾರ್ಮಲ್ ಲಾಸ್ ಕ್ಯಾಲ್ಕುಲೇಟ್ ಮಾಡೋ ಪ್ರಶ್ನೆನೇ ಬರೋದಿಲ್ಲ. ಅದೇ ರೀತಿ ಕನ್ಸೈನಿ ರಿಸೀವ್ ಮಾಡಿರೋ ಎಲ್ಲ ಗೂಡ್ಸ್ನು ಸೇಲ್ ಮಾಡಿದ್ದಾನೆ ಅಂತಂದರೆ ಕನ್ಸೈನ್ಮೆಂಟ್ ಸ್ಟಾಕ್ ವ್ಯಾಲ್ಯೂಯೇಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ನಾವು ಈಗ ಈಸಿಯಾಗಿ ಅರ್ಥ ಮಾಡ್ಕೋಬೋದು, ಈ ಪ್ರಾಬ್ಲಮ್ನ ನಾವು ಈ ಇಮೇಜ್ ಮೂಲಕ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಫಸ್ಟ್ ಟ್ರಾನ್ಸಾಕ್ಷನ್ ನೀವು ಬರಿಬೇಕಾಗಿರೋದು ಗೂಡ್ಸ್ನ ಸೆಂಡ್ ಮಾಡಿದ್ಕೆ, ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಂತ ಕನ್ಸೈನ್ಮೆಂಟ್ ಅಕೌಂಟ್ನ ಡೆಬಿಟ್ ಸೈಡ್ ಬರೀತೀರಾ. ಸೆಕೆಂಡ್ ಟ್ರಾನ್ಸಾಕ್ಷನ್ಸ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನಿ, ಕನ್ಸೈನಿ ಎಕ್ಸ್ಪೆನ್ಸಸ್ ಇನ್ಕರ್ ಮಾಡಿರೋದೆಷ್ಟು 35,000, ಇದನ್ನು ನೀವು ಸೆಕೆಂಡ್ ಟ್ರಾನ್ಸಾಕ್ಷನ್ ಬರೀತೀರಾ. ಕನ್ಸೈನ್ಮೆಂಟ್ ಅಕೌಂಟ್ನ ಡೆಬಿಟ್ ಸೈಡ್ನಲ್ಲಿ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನರ್. ನೆಕ್ಸ್ಟ್ ಮೂರನೇ ಟ್ರಾನ್ಸಾಕ್ಷನ್ಸ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನಿ, ಕನ್ಸೈನಿ ಎಷ್ಟು ಎಕ್ಸ್ಪೆನ್ಸಸ್ ಇನ್ಕರ್ ಮಾಡಿದೆ ಅನ್ನೋದಕ್ಕೆ ನೀವು ಡೆಬಿಟ್ ಸೈಡ್ನಲ್ಲಿ ಟು ಕನ್ಸೈನೀಸ್ ಅಕೌಂಟ್ ಅಂತ ಬರೀತೀರಾ. ನಾಲ್ಕನೇ ಟ್ರಾನ್ಸಾಕ್ಷನ್ಸ್ ಕನ್ಸೈನಿ ಸೇಲ್ ಮಾಡಿದ್ದಕ್ಕೆ ನೀವು ಬರೀತೀರಾ, ಟೋಟಲ್ ಸೇಲ್ಸ್ ಔಟರ್ ಕಾಲಮ್ಗೆ ಬರೀತೀರಾ, ಕ್ಯಾಶ್ ಸೇಲ್ಸ್ ಮತ್ತು ಕ್ರೆಡಿಟ್ ಸೇಲ್ ಟೋಟಲ್ ಮಾಡಿದರೆ ನಿಮಗೆ ಟೋಟಲ್ ಸೇಲ್ಸ್ ಸಿಗುತ್ತೆ. ಐದನೇ ಟ್ರಾನ್ಸಾಕ್ಷನ್ ಕಮಿಷನ್, ಇಲ್ಲಿ ಕಮಿಷನ್ 5% ಆರ್ಡಿನರಿ ಕಮಿಷನ್ ಅಂತ ಹೇಳಿದಾನೆ, 2.5% ಡೆಲಿಕ್ರೇಟೆಡ್ ಕಮಿಷನ್ ಅಂತ ಹೇಳಿದಾನೆ. ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ಕನ್ಸೈನ್ಮೆಂಟ್ ಅಕೌಂಟ್ನ ಡೆಬಿಟ್ ಸೈಡ್ನಲ್ಲಿ ಟು ಕನ್ಸೈನೀಸ್ ಅಕೌಂಟ್ ಅಂತ ಬರೀತೀರಾ. ನೆಕ್ಸ್ಟ್ ಒನ್ ಆರನೇ ಟ್ರಾನ್ಸಾಕ್ಷನ್ಸ್ ಅಂತಂದರೆ ಇಲ್ಲಿ ಅಬ್ನಾರ್ಮಲ್ ಲಾಸ್, ಅಬ್ನಾರ್ಮಲ್ ಲಾಸ್ನ ನೀವು ಕ್ರೆಡಿಟ್ ಸೈಡ್ ಬರೀತೀರಾ. ಈ ಅಬ್ನಾರ್ಮಲ್ ಲಾಸ್ನ ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಚಾರ್ಜ್ ಮಾಡೋದ್ರಿಂದ ಕನ್ಸೈನ್ಮೆಂಟ್ ಅಕೌಂಟ್ನ ಕ್ರೆಡಿಟ್ ಸೈಡ್ ಬರೀತೀರಾ. ಇಲ್ಲಿ ಅಬ್ನಾರ್ಮಲ್ ಲಾಸನ್ನು ನೀವು ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು, ಅದಕ್ಕೆ ಒಂದು ವರ್ಕಿಂಗ್ ನೋಟ್ನ ನೀವು ಮಾಡಬೇಕಾಗುತ್ತೆ. ಅದಾದ ನಂತರ ನೀವು ಲಾಸ್ಟ್ ಕನ್ಸೈನ್ಮೆಂಟ್ ಸ್ಟಾಕ್, ಸೊ ಕನ್ಸೈನ್ಮೆಂಟ್ ಸ್ಟಾಕ್ನ ನೀವು ಎಂಟ್ರಿ ಬರೀಬೇಕು, ಇದನ್ನು ನೀವು ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಲಾಸ್ಟಿಗೆ ನೀವು ಕನ್ಸೈನ್ಮೆಂಟ್ ಅಕೌಂಟ್ನ ಟೋಟಲ್ ಡೆಬಿಟ್ ಮತ್ತು ಕ್ರೆಡಿಟ್ನ ಟೋಟಲ್ ಮಾಡಿದಾಗ ಪ್ರಾಫಿಟ್ ಅಥವಾ ಲಾಸ್ ಆಗುತ್ತಾ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಈಗ ನಾವು ಕನ್ಸೈನ್ಮೆಂಟ್ ಅಕೌಂಟ್ನ ಪ್ರಿಪೇರ್ ಮಾಡೋಣ. ಸೊ ಫಸ್ಟ್ ಟ್ರಾನ್ಸಾಕ್ಷನ್ಸ್ ಏನಪ್ಪ ಅಂತಂದರೆ ಕನ್ಸೈನರು ಕನ್ಸೈನಿಗೆ ಗೂಡ್ಸನ್ನು ಕಳಿಸಿರೋದಕ್ಕೆ ಫಸ್ಟ್ ಟ್ರಾನ್ಸಾಕ್ಷನ್ ಬರೀಬೇಕು. 2,500 ಗೂಡ್ಸನ್ನು ಸೆಂಡ್ ಮಾಡ್ತಿದ್ದಾನೆ, ಕಾಸ್ಟ್ ಪ್ರೈಸ್ ಎಷ್ಟಪ್ಪ ಅಂದರೆ 400. ಸೊ ಹಾಗಾದರೆ ಕನ್ಸೈನ್ಮೆಂಟ್ ಅಕೌಂಟ್ನ ಡೆಬಿಟ್ ಸೈಡ್ನಲ್ಲಿ ನೀವು ಬರೀತೀರಾ ಟು ಗೂಡ್ಸ್ ಸೆಂಟ್ ಆನ್ consignment, goods sent on consignment 2,500 units into 400, total amount 10 lakh, ಮಲ್ಟಿಪ್ಲೈ ಮಾಡಿದರೆ 2,500 into 400 ಮಲ್ಟಿಪ್ಲೈ ಮಾಡಿದರೆ 10 lakh ಆಗುತ್ತೆ ಗೂಡ್ಸ್. ಸೊ ನೆಕ್ಸ್ಟ್ ಒನ್ ಫಸ್ಟ್ ಟ್ರಾನ್ಸಾಕ್ಷನ್ ಬರ್ದಿದ್ದೀವಿ, ಸೊ ಗೂಡ್ಸನ್ನು ಸೆಂಡ್ ಮಾಡಿದ್ಕೆ. ನೆಕ್ಸ್ಟ್ ಒನ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನರ್, ಕನ್ಸೈನರ್ ಎಕ್ಸ್ಪೆನ್ಸ್ನ ಇನ್ಕರ್ ಮಾಡಿದರೆ ನಾವು ಕನ್ಸೈನ್ಮೆಂಟ್ ಅಕೌಂಟ್ನ ಡೆಬಿಟ್ ಸೈಡ್ನಲ್ಲಿ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಬರೀತೇವೆ. ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನರ್, ಅಂದರೆ ಕನ್ಸೈನರ್ ಅಂತಂದರೆ ಸಾಗರ್ ಎಲೆಕ್ಟ್ರಾನಿಕ್ಸ್ ಅವರು ಇನ್ಕರ್ ಮಾಡಿರೋ ಎಕ್ಸ್ಪೆನ್ಸಸ್ನೆಲ್ಲ ಬರಿಬೇಕಾಗುತ್ತೆ. ಪ್ಯಾಕಿಂಗ್ ಚಾರ್ಜಸ್, ಪ್ಯಾಕಿಂಗ್ ಚಾರ್ಜಸ್ $5,000, ಲೋಡಿಂಗ್ ಚಾರ್ಜಸ್ freight $20,000, insurance $10,000, total
35,000. ಇದು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆಗುತ್ತೆ. ಕನ್ಸೈನಿ ಇನ್ಕರ್ ಮಾಡೋ ಎಲ್ಲ ಎಕ್ಸ್ಪೆನ್ಸಸ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆಗುತ್ತೆ. ನೆಕ್ಸ್ಟ್ ಮೂರನೇ ಟ್ರಾನ್ಸಾಕ್ಷನ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನಿ. ಅದಕ್ಕೆ ನಾವು ಕನ್ಸೈನ್ಮೆಂಟ್ ಅಕೌಂಟ್ನ ಡೆಬಿಟ್ ಸೈಡ್ನಲ್ಲಿ ಟು ಕನ್ಸೈನೀಸ್ ಅಕೌಂಟ್ ಅಂತ ಬರಿತೀವಿ. ರಿಕರಿಂಗ್ ಪ್ಲಸ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಟೋಟಲ್ ಮಾಡಿ ಬರಿಬೇಕಾಗುತ್ತೆ. ಟು ಕನ್ಸೈನೀಸ್ ಅಕೌಂಟ್ expenses incurred by consignee. So total expenses, unloading charges 7,200 plus godown rent 6,000 plus advertisement 5,000 plus salesman salary 15,000. Total expenses incurred by consignee 33,200. ಸೊ ಮೂರನೇ ಟ್ರಾನ್ಸಾಕ್ಷನ್ ನಾವು ಎಂಟ್ರಿ ಬರಿತೇವೆ. ನೆಕ್ಸ್ಟ್ ನಾಲ್ಕನೇ ಟ್ರಾನ್ಸಾಕ್ಷನ್ ಸೇಲ್ಸ್ ಮಾಡಿದಕ್ಕೆ ಬರಿಬೇಕು ಎಂಟ್ರಿ. ನಾವು ಸೇಲ್ ಮಾಡಿದಕ್ಕೆ ಎಂಟ್ರಿ ಏನು ಬರಿತೀವಿ ಅಂದರೆ ಕ್ರೆಡಿಟ್ ಸೈಡ್ನಲ್ಲಿ ಬೈ ಕನ್ಸೈನೀಸ್ ಅಕೌಂಟ್ ಅಂತ ಬರಿತೇವೆ. ಬೈ ಕನ್ಸೈನೀಸ್ ಅಕೌಂಟ್ ಬ್ರಾಕೆಟ್ನಲ್ಲಿ ಸೇಲ್ಸ್. ಸೊ ಅದರಲ್ಲಿ ಕ್ಯಾಶ್ ಸೇಲ್ಸ್ ಬಗ್ಗೆ ಹೇಳಿದರೆ 1,500 ಯೂನಿಟ್ಸ್ ಇಂಟು 420. 1,500 ಇಂಟು 420 6,30,000 ಟೋಟಲ್ ಕ್ಯಾಶ್ ಸೇಲ್ಸ್ ಆಗುತ್ತೆ. ನೆಕ್ಸ್ಟ್ ಕ್ರೆಡಿಟ್ ಸೇಲ್ಸ್ 700 ಯೂನಿಟ್ಸ್ ಇಂಟು 450 ಟೋಟಲ್ 3,15,000. ಟೋಟಲ್ ಸೇಲ್ಸ್ 9,45,000. ಸೊ ಕನ್ಸೈನಿ ಟೋಟಲ್ ಸೇಲ್ಸ್ ಮಾಡೋದು 9,45,000. ಸೊ ಹಾಗಾಗಿ ಐದನೇ ಟ್ರಾನ್ಸಾಕ್ಷನ್ನು ಕಮಿಷನ್ಗೆ ಎಂಟ್ರಿ ಬರೀಬೇಕು. ಸೊ ಕಮಿಷನ್ ಏನು ಅಂತ ಹೇಳಿದಾನೆ ಅಂದರೆ 5% ಆರ್ಡಿನರಿ ಕಮಿಷನ್, 2.5% ಡೆಲಿಕ್ರೇಟೆಡ್ ಕಮಿಷನ್ ಆನ್ ಟೋಟಲ್ ಸೇಲ್ಸ್. ಸೊ ಹಾಗಾಗಿ ಟೋಟಲ್ ಸೇಲ್ಸ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಕಮಿಷನ್ ನಾವು ಕೊಡಬೇಕು ಅಂತಂದರೆ ಕನ್ಸೈನ್ಮೆಂಟ್ ಅಕೌಂಟ್ನ ಡೆಬಿಟ್ ಸೈಡ್ನಲ್ಲಿ ಟು ಕನ್ಸೈನೀಸ್ ಅಕೌಂಟ್, ಸೊ ಕಮಿಷನ್. ಸೊ ಇಲ್ಲಿ ಆರ್ಡಿನರಿ ಕಮಿಷನ್ನು ಮತ್ತು ಡೆಲಿಕ್ರೇಟೆಡ್ ಕಮಿಷನ್ ಎರಡೂ ಸಹ ನೀವು ಟೋಟಲ್ ಸೇಲ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಕಮಿಷನ್ನ ನೀವು ಆ್ಯಡ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದರೂ ಸಹ ಸೇಮ್ ಬರ್ತದೆ, ಸಪ್ರೇಟಾಗಿ ಮಾಡಿದರೂ ಸಹ ಸೇಮ್ ಬರ್ತದೆ. ಟೋಟಲ್ ಸೇಲ್ಸ್ ಆಗಿರೋದು 9,45,000 ಇಂಟು 7.5 divided by 100. ಸೊ ಡೆಲಿಕ್ರೇಟೆಡ್ ಕಮಿಷನ್ 2.5%, ಆರ್ಡಿನರಿ ಕಮಿಷನ್ 5%. ಟೋಟಲ್ ಕಮಿಷನ್ ಅರ್ನ್ಡ್ ಬೈ ಕನ್ಸೈನ್ ಎಷ್ಟಾಗುತ್ತೆ ಅಂತಂದರೆ 70,875. 70,875 ಟೋಟಲ್ ಕಮಿಷನ್ ಅರ್ನ್ಡ್ ಬೈ ಕನ್ಸೈನಿ. ಸೊ ಇಷ್ಟು ಬರ್ದಾದ ನಂತರ ಐದನೇ ಟ್ರಾನ್ಸಾಕ್ಷನ್ಸ್ ಬರ್ದಾದ ನಂತರ ಆರನೇದು ಅಬ್ನಾರ್ಮಲ್ ಲಾಸ್ ಬೈ ಅಬ್ನಾರ್ಮಲ್ ಲಾಸ್ ಅಕೌಂಟ್. ಸೊ ವರ್ಕಿಂಗ್ ನೋಟ್ ನಂಬರ್ 1. ಸೊ ಇದು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಾಗಾಗಿ ನಿಮಗೆ ಗೊತ್ತಿಲ್ಲ, ಸೊ ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ನೀವು ಕ್ವಶನ್ ಮಾರ್ಕ್ ಹಾಕ್ತೀರಾ. ನೆಕ್ಸ್ಟ್ ಲಾಸ್ಟ್ ಒನ್ ಬೈ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್. ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ವರ್ಕಿಂಗ್ ನೋಟ್ ನಂಬರ್ 2. ಕ್ವಶನ್ ಮಾರ್ಕ್. ಸೊ ಈಗ ನೀವು ಅಬ್ನಾರ್ಮಲ್ ಲಾಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು ಕನ್ಸೈನ್ಮೆಂಟ್ ಸ್ಟಾಕನ್ನು ಕ್ಯಾಲ್ಕುಲೇಟ್ ಮಾಡಿ ವ್ಯಾಲ್ಯೂನ ಬರೀಬೇಕಾಗುತ್ತೆ. ಗೂಡ್ಸ್ಗಳು ಡ್ಯಾಮೇಜ್ ಆಗಿದ್ದರೆ ಮಾತ್ರ ಅಬ್ನಾರ್ಮಲ್ ಲಾಸ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಗೂಡ್ಸ್ಗಳು ಎಲ್ಲ ಸೇಲ್ ಆಗಿಲ್ಲ ಅಂದ್ರೆ ಮಾತ್ರ ನೀವು ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ನ ಕನ್ಸೈನ್ಮೆಂಟ್ ಸ್ಟಾಕ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀರಾ. ಈಗ ನಾವು ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ನ ಕ್ಯಾಲ್ಕುಲೇಟ್ ಮಾಡಬೇಕು.
ಗೂಡ್ಸ್ಗಳು ಎಲ್ಲಿ ಡ್ಯಾಮೇಜ್ ಆಗಿದೆ ಅನ್ನೋದ್ರ ಬೇಸಿಸ್ ಮೇಲೆ ನಾವು ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೇವೆ. ಸಾಗರ್ ಎಲೆಕ್ಟ್ರಾನಿಕ್ಸ್ ಅವರು 2500 ಯೂನಿಟ್ಸ್ನ ಉದಯಪುರಕ್ಕೆ ಸೆಂಡ್ ಮಾಡಬೇಕಾದ್ರೆ ಸಾಗಾಣಿಕೆ ಮಾಡಬೇಕಾದ್ರೆ 100 ಯೂನಿಟ್ಸು ಡ್ಯಾಮೇಜ್ ಆಗಿದೆ. ಇದನ್ನು ನೀವು ಅಬ್ನಾರ್ಮಲ್ ಲಾಸ್ ಅಂತ ಕರಿತೀರಾ. ಹಾಗಾದರೆ ಈ 100 ಗೂಡ್ಸ್ ಮೇಲೆ ಎಷ್ಟು ಕಾಸ್ಟ್ ಇನ್ಕರ್ ಆಗಿದೆ ಅದರ ಪ್ರಪೋರ್ಷನೇಟ್ ತಗೋಬೇಕು, ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಮಾತ್ರ ತಗೋಬೇಕು. ಈ ಗೂಡ್ಸ್ಗಳು ಸಾಗಾಣಿಕೆ ಮಾಡಬೇಕಾದ್ರೆ ಯಾರಪ್ಪ ಎಕ್ಸ್ಪೆನ್ಸಸ್ ಇನ್ಕರ್ ಮಾಡಿದಾನೆ ಅಂದರೆ ಕನ್ಸೈನರ್ ಮಾತ್ರ ಎಕ್ಸ್ಪೆನ್ಸಸ್ ಇನ್ಕರ್ ಮಾಡಿರ್ತಾನೆ. ಸೊ ಹಾಗಾಗಿ ಕನ್ಸೈನರ್ದು ಮಾತ್ರ ನಾವು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ನ ಪ್ರಪೋರ್ಷನೇಟ್ ಆಗಿ ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನೀವು ಅಬ್ನಾರ್ಮಲ್ ಲಾಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ದ ಕಾಸ್ಟ್ ಆಫ್ ಗೂಡ್ಸ್ ಡ್ಯಾಮೇಜ್ಡ್, ಎಷ್ಟು 100 ಗೂಡ್ಸ್ ಡ್ಯಾಮೇಜ್ ಆಗಿದೆಯಲ್ವಾ ಇದರ ಕಾಸ್ಟ್ ಎಷ್ಟು ಅಂತ ಮೊದಲು ತಗೋಬೇಕು. ಅದಾದ ನಂತರ ನೀವು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ನ ಪ್ರಪೋರ್ಷನೇಟ್ ಆಗಿ ಆ್ಯಡ್ ಮಾಡಬೇಕು. ಗೂಡ್ಸ್ಗಳು ಸಾಗಾಣಿಕೆ ಮಾಡಬೇಕಾದ್ರೆ ಡ್ಯಾಮೇಜ್ ಆಗಿದ್ರೆ ಕನ್ಸೈನರ್ದು ಮಾತ್ರ ಆ್ಯಡ್ ಮಾಡಬೇಕು. ಇನ್ ಕೇಸ್ ಏನಾರ ಗೂಡ್ಸ್ಗಳು ಕನ್ಸೈನಿಯ ವೇರ್ ಹೌಸ್ ಅಥವಾ ಶಾಪ್ನಲ್ಲಿ ಡ್ಯಾಮೇಜ್ ಆಗಿದ್ರೆ ಕನ್ಸೈನರು ಮತ್ತು ಕನ್ಸೈನ್ದು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಮಾತ್ರ ಕನ್ಸಿಡರ್ ಮಾಡಬೇಕಾಗುತ್ತೆ. ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್. ನೀವು ಫಸ್ಟಿಗೆ ಏನು ತೊಗೊತೀರ ಅಂದರೆ ಕಾಸ್ಟ್ ಆಫ್ ಗೂಡ್ಸ್ ಡ್ಯಾಮೇಜ್ಡ್, ಎಷ್ಟು ಗೂಡ್ಸ್ ಡ್ಯಾಮೇಜ್ ಆಗಿರೋದು ಅಂತಂದರೆ 100. ಸೊ ಕಾಸ್ಟ್ ಎಷ್ಟಪ್ಪ ಅಂತಂದರೆ 400 ಪರ್ ಯೂನಿಟಿಗೆ. ಸೊ ಹಾಗಾದರೆ ಟೋಟಲ್ ಕಾಸ್ಟ್ ಆಫ್ ಗೂಡ್ಸ್ ಡ್ಯಾಮೇಜ್ ಎಷ್ಟಾಗುತ್ತಪ್ಪ ಅಂತಂದರೆ 100 × 400, ಸೊ 40,000. ಸೊ 40,000 ಏನಾಗುತ್ತೆ ಅಂತಂದರೆ ಕಾಸ್ಟ್ ಆಫ್ ಗೂಡ್ಸ್ ಡ್ಯಾಮೇಜ್ಡ್ ಆಗುತ್ತೆ. ನೆಕ್ಸ್ಟು ಗೂಡ್ಸ್ಗಳು ಡ್ಯಾಮೇಜ್ ಆಗಿರೋದು ಸಾಗಾಣಿಕೆ ಮಾಡಬೇಕಾದ್ರೆ ಆಗಿರೋದ್ರಿಂದ ನೀವು ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಆಫ್ ಕನ್ಸೈನರ್ ಮಾತ್ರ ಆ್ಯಡ್ ಮಾಡ್ತೀರಾ. ಪ್ಯಾಕಿಂಗ್ ಚಾರ್ಜಸ್ಸು, ಫ್ರೈಟ್ ಚಾರ್ಜಸ್ಸು, ಇನ್ಸೂರೆನ್ಸ್ ಚಾರ್ಜಸ್ನ ನೀವು ಟೋಟಲ್ ಮಾಡಿದರೆ ಸೊ ಟೋಟಲ್ 35,000 ಆಗುತ್ತೆ. ಟೋಟಲ್ 35,000 ಆಗುತ್ತೆ. ಪ್ಯಾಕಿಂಗ್ ಚಾರ್ಜಸ್ 5,000, ಫ್ರೈಟ್ ಚಾರ್ಜಸ್ 20,000, ಇನ್ಸೂರೆನ್ಸ್ 10,000, ಟೋಟಲ್ 35,000 ಆಗುತ್ತೆ. ಸೊ 35,000ನ ನೀವು ಇನ್ಕರ್ ಮಾಡಿರೋದು ಎಷ್ಟಕ್ಕಪ್ಪ ಅಂತಂದರೆ 2,500 ಯೂನಿಟ್ಸ್ ಗೂಡ್ಸ್ನ ಕಳಿಸ್ಲಿಕ್ಕೆ. ಹಾಗಾದರೆ 100 ಗೂಡ್ಸನ್ನ ನೀವು ಸೆಂಡ್ ಮಾಡಬೇಕು ಅಥವಾ ಆದರೆ ಎಷ್ಟು ಕಾಸ್ಟ್ ಖರ್ಚಾಗುತ್ತೆ ಅನ್ನೋದು ನೀವು ಪ್ರಪೋರ್ಷನೇಟ್ ಅಂತ ಕರಿತೀರ. ಸೊ ಹಾಗಾಗಿ 35,000 ಡಿವೈಡೆಡ್ ಬೈ 2,500 ಇಂಟು 100. 2,500 ಗೂಡ್ಸನ್ನ ನೀವು ಕಳಿಸ್ಲಿಕ್ಕೆ 35,000 ರೂಪಾಯಿ ಖರ್ಚಾಗುತ್ತೆ ಅಂದರೆ 100 ಗೂಡ್ಸನ್ನ ಕಳಿಸ್ಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ. ಸೊ ಆಗ ನಿಮಗೆ ಎಷ್ಟು ಖರ್ಚಾಗುತ್ತೆ ಅಂತಂದರೆ 1,400 ರೂಪಾಯಿ ಖರ್ಚಾಗುತ್ತೆ 100 ಗೂಡ್ಸಿಗೆ. 1,400. ಸೊ ಹಾಗಾದರೆ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ಇಲ್ಲಿ ನೀವು ಕನ್ಸೈನಿದು ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ನ ಇನ್ಕರ್ ಮಾಡಿರೋದನ್ನು ಆ್ಯಡ್ ಮಾಡೋದಿಲ್ಲ. ಏನಕ್ಕೆ ಆ್ಯಡ್ ಮಾಡೋದಿಲ್ಲ ಅಂತಂದರೆ ಗೂಡ್ಸ್ಗಳು ಕನ್ಸೈನಿಯ ರೀಚ್ ಆಗೋಕ್ಕಿಂತ ಮುಂಚೆನೇ ಏನಾಗಿದೆ ಅಂದರೆ ಡಿಸ್ಟ್ರಾಯ್ ಆಗಿದೆ. ಸೊ ಹಾಗಾಗಿ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ಎಷ್ಟಾಗುತ್ತೆ ಅಂತಂದರೆ 41,400 ದ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್. ಇದನ್ನು ನೀವು ಕನ್ಸೈನ್ಮೆಂಟ್ ಅಕೌಂಟ್ನ ಕ್ರೆಡಿಟ್ ಸೈಡ್ ಮೇಲೆ ಬರೀತೀರಾ ಮತ್ತು ಅಬ್ನಾರ್ಮಲ್ ಲಾಸ್ ಅಕೌಂಟಲ್ಲಿ ಕನ್ಸಿಡರ್ ಮಾಡ್ತೀರಾ. ಸೊ ಹಾಗಾದರೆ ಬೈ ಅಬ್ನಾರ್ಮಲ್ ಲಾಸ್ ಅಕೌಂಟ್ ವರ್ಕಿಂಗ್ ನೋಟ್ ನಂಬರ್ 1 40,400. 40,400. ನೆಕ್ಸ್ಟ್ ನಾವು ಕನ್ಸೈನ್ಮೆಂಟ್ ಸ್ಟಾಕನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಕನ್ಸೈನ್ಮೆಂಟ್ ಸ್ಟಾಕ್ನ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎಷ್ಟು ಗೂಡ್ಸನ್ನ ಕನ್ಸೈನಿ ರಿಸೀವ್ ಮಾಡಿದ್ದಾನೆ, ರಿಸೀವ್ ಮಾಡಬೇಕಾದ್ರೆ ಎಷ್ಟು ಗೂಡ್ಸ್ ಡ್ಯಾಮೇಜ್ ಆಗಿದ್ವು, ಡಿಸ್ಟ್ರಾಯ್ ಆಗಿದ್ವು ಅವನ್ನ ಡಿಡಕ್ಟ್ ಮಾಡಬೇಕು. ಎಷ್ಟು ಗೂಡ್ಸನ್ನ ಸೇಲ್ಸ್ ಮಾಡಿದ್ದಾನೆ, ಕ್ರೆಡಿಟ್ ಸೇಲ್ಸ್ ಆಗಿರ್ಬೋದು ಅಥವಾ ಕ್ಯಾಶ್ ಸೇಲ್ಸ್ ಆಗಿರ್ಬೋದು, ಅದನ್ನು ಡಿಡಕ್ಟ್ ಮಾಡಿದಾಗ ಕನ್ಸೈನಿ ಗೋಡೌನ್ ಅಥವಾ ಶಾಪ್ನಲ್ಲಿ ಎಷ್ಟು ಗೂಡ್ಸ್ಗಳು ಸ್ಟಾಕಲ್ಲಿದ್ದಾವೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಈಗ ನಾವು ಕನ್ಸೈನ್ಮೆಂಟ್ ಸ್ಟಾಕ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಕನ್ಸೈನ್ಮೆಂಟ್ ಸ್ಟಾಕ್. ನಂಬರ್ ಆಫ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಸಾಗರ್ ಎಲೆಕ್ಟ್ರಾನಿಕ್ಸ್ ಅವರು ರಾಮು ಉದಯಪುರಿಗೆ ಎಷ್ಟು ಗೂಡ್ಸ್ನ ಕಳಿಸ್ತಿದ್ದಾರೆ ಅಂತ ನೋಡ್ಬೇಕು, ಮೊದಲು ಬರ್ಕೋಬೇಕು. ಸೊ 2,500 ಯೂನಿಟ್ಸ್ನ ಕಳಿಸ್ತಿದ್ದಾರೆ. 2,500 ಯೂನಿಟ್ಸ್. ಸೊ ಅದರಲ್ಲಿ ಡಿಸ್ಟ್ರಾಯ್ಡ್ ಇನ್ ಟ್ರಾನ್ಸಿಸ್ಟ್, ಸಾಗಾಣಿಕೆ ಮಾಡ್ಬೇಕಾದ್ರೆ ಎಷ್ಟು ಡಿಸ್ಟ್ರಾಯ್ ಆಯಿತು, ಡಿಸ್ಟ್ರಾಯ್ ಆಗಿದ್ರೆ ಮಾತ್ರ ನಾವು ಡಿಡಕ್ಟ್ ಮಾಡ್ಕೋಬೇಕು. ಡಿಸ್ಟ್ರಾಯ್ ಆಗಿಲ್ಲ ಅಂತಂದರೆ ನಾವು ಡಿಡಕ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ. 100. ನೆಕ್ಸ್ಟ್ ಲೆಸ್ ಸೋಲ್ಡ್ ಬೈ ಕನ್ಸೈನಿ. ಕ್ಯಾಶ್ ಆಗಿರ್ಬೋದು ಕ್ರೆಡಿಟ್ ಸೇಲ್ಸ್ ಎರಡನ್ನೂ ಸಹ ನೀವು ತಗೋಬೇಕು. ಸೊ ಕ್ಯಾಶ್ ಮಾಡಿರೋದು 1,500 ಯೂನಿಟ್ಸು, ಕ್ರೆಡಿಟ್ ಸೇಲ್ಸ್ ಮಾಡಿರೋದು 700. ಒಟ್ಟು 2,200 ಗೂಡ್ಸ್ಗಳನ್ನ ಸೋಲ್ಡ್ ಮಾಡಿದ್ದಾನೆ.
ಹಾಗಾದ್ರೆ ಬಾಕಿ ಉಳಿಯೋ ನಂಬರ್ ಆಫ್ ಗೂಡ್ಸ್ ಇನ್ ಕನ್ಸೈನ್ಮೆಂಟ್ ಸ್ಟಾಕ್ ಅಥವಾ ಕ್ಲೋಸಿಂಗ್ ಸ್ಟಾಕ್ ಎಷ್ಟಪ್ಪ ಅಂತಂದ್ರೆ 2500 ಗೂಡ್ಸ್ನ ಸಾಗರ್ ಎಲೆಕ್ಟ್ರಾನಿಕ್ಸ್ ಅವರು ಕಳಿಸಿದ್ದಾರೆ. 100 ಗೂಡ್ಸ್ ಡಿಸ್ಟ್ರಾಯ್ ಆಗಿದೆ. 2200 ಗೂಡ್ಸ್ನ ಸೇಲ್ ಮಾಡಿದಾನೆ ಅಂತಂದ್ರೆ ಬಾಕಿ ಕನ್ಸೈನಿ ಗೋಡೌನಲ್ಲಿ ಅಥವಾ ಶಾಪಲ್ಲಿ ಉಳಿಯೋದು ಎಷ್ಟಪ್ಪ ಅಂದ್ರೆ 200 ಯೂನಿಟ್ಸ್. ಕನ್ಸೈನ್ಮೆಂಟ್ ಸ್ಟಾಕ್ ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಗೂಡ್ಸ್ಗಳು ಇರೋದು ಕನ್ಸೈನಿ ಗೋಡೌನ್ ಅಥವಾ ಶಾಪ್ನಲ್ಲಿ. ಕನ್ಸೈನಿ ಗೋಡೌನ್ ಅಥವಾ ಶಾಪ್ನ ತಲುಪ ತನಕ ಇನ್ಕರ್ ಆಗಿರೋ ಎಲ್ಲ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ನೀವು ಪ್ರಪೋರ್ಷನೇಟ್ ಆಗಿ ಆ್ಯಡ್ ಮಾಡಬೇಕಾಗುತ್ತೆ. ಅಲ್ಲಿ ಕನ್ಸೈನರು ಇನ್ಕರ್ ಮಾಡಿರ್ತಾನೆ, ಕನ್ಸೈನೂ ಸಹ ಇನ್ಕರ್ ಮಾಡಿರ್ತಾನೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಪ್ರಪೋರ್ಷನೇಟ್ ಆಗಿ ಕನ್ಸೈನರ್ದು ಮತ್ತು ಕನ್ಸೈನಿದು ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ. ನಾವು ಕ್ಲೋಸಿಂಗ್ ಸ್ಟಾಕ್ನ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಸ್ಟಿಗೆ ನಾವು ಇನ್ವಾಯ್ಸ್ ಪ್ರೈಸ್ ಆರ್ ಕಾಸ್ಟ್ ಪ್ರೈಸ್ ಆಫ್ ದ ಗೂಡ್ಸ್ ಇನ್ ಕನ್ಸೈನ್ಮೆಂಟ್ ಸ್ಟಾಕ್ ಆರ್ ಕ್ಲೋಸಿಂಗ್ ಸ್ಟಾಕ್ ತಗೋಬೇಕು. ಇನ್ವಾಯ್ಸ್ ಪ್ರೈಸ್ ಕೊಟ್ಟಿದ್ರೆ ಇನ್ವಾಯ್ಸ್ ಪ್ರೈಸ್ ತಗೋಬೇಕು, ಕಾಸ್ಟ್ ಪ್ರೈಸ್ ಕೊಟ್ಟಿದ್ರೆ ಕಾಸ್ಟ್ ಪ್ರೈಸ್ನ ತಗೋಬೇಕು. ಇನ್ವಾಯ್ಸ್ ಪ್ರೈಸ್ ತಗೊಂಡಾಗ ನಾವು ಲೋಡಿಂಗ್ನ ರಿಮೂವ್ ಮಾಡ್ತೀವಿ. ಸೊ ನಾವು ಸ್ಟಾಕ್ನ ವ್ಯಾಲ್ಯೂಯೇಷನ್ ಮಾಡೋದು ಕನ್ವರ್ಟಿಸಮ್ ಪ್ರಿನ್ಸಿಪಾಲ್ ಪ್ರಕಾರ. ಸೊ ಹಾಗಾಗಿ ಯಾವುದು ಕಮ್ಮಿ ಇರ್ತದೆ ಅದನ್ನು ತಗೋಬೇಕಾಗುತ್ತೆ. ಸೊ ಇನ್ವಾಯ್ಸ್ ಪ್ರೈಸ್ ತಗೊಂಡಾಗ ನಾವು ಲೋಡಿಂಗ್ನ ರಿಮೂವ್ ಮಾಡ್ತೀವಿ. ಸೊ ಇಲ್ಲಿ ನಿಮಗೆ ಕಾಸ್ಟ್ ಪ್ರೈಸ್ ಆಗಿರೋದ್ರ ಪ್ರಾಬ್ಲಮ್, ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾನೆ. ಸೊ ಹಾಗಾಗಿ ನಿಮ್ಮ ಹತ್ರ ಗೂಡ್ಸ್ ಬಾಕಿ ಇರೋದು, ಕನ್ಸೈನಿ ಹತ್ರ ಗೂಡ್ಸ್ ಬಾಕಿ ಇರೋದು 200 ಇಂಟು 400 ಕಾಸ್ಟ್ ಪರ್ ಯೂನಿಟ್. ಹಾಗಾದರೆ ಕಾಸ್ಟ್ ಪ್ರೈಸ್ ಆಫ್ ಗೂಡ್ಸ್ ಇನ್ ಕನ್ಸೈನ್ಮೆಂಟ್ ಸ್ಟಾಕ್ ಎಷ್ಟಪ್ಪ ಅಂತಂದ್ರೆ 80,000. ನೆಕ್ಸ್ಟ್ ಪ್ರಪೋರ್ಷನೇಟ್ ಆಫ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನರ್ನ ಆ್ಯಡ್ ಮಾಡಬೇಕು. ಸೇಮ್ ಅಬ್ನಾರ್ಮಲ್ ಅಸಲು ಯಾವ ರೀತಿ ಆ್ಯಡ್ ಮಾಡ್ತೀರಾ ಆ ರೀತಿ ಅದರ ಗೂಡ್ಸ್ ಎಲ್ಲಿದೆ ಅನ್ನೋದ್ರ ಮೇಲೆ ನೀವು ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ನ ನೀವು ಆ್ಯಡ್ ಮಾಡ್ತೀರಾ. ಸೊ ಕನ್ಸೈನರ್ ಇನ್ಕರ್ ಮಾಡಿರೋದು 35,000 ಇಂಟು 2,500 ಯೂನಿಟ್ಸ್ಗೆ, ಬಾಕಿ ಉಳಿದಿರೋದು 200. 35,000 ಡಿವೈಡೆಡ್ ಬೈ 2,500 ಇಂಟು 200. ಸೊ ಹಾಗಾದರೆ ಪ್ರಪೋರ್ಷನೇಟ್ ಆಫ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನರ್ ಎಷ್ಟಾಗುತ್ತೆ ಅಂತಂದರೆ 2,800. ಅದೇ ರೀತಿ ಕನ್ಸೈನಿದು ನಾವು ಪ್ರಪೋರ್ಷನೇಟ್ ಆಫ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ನ ಆ್ಯಡ್ ಮಾಡಬೇಕು. ಏಕೆಂತಂದರೆ ಗೂಡ್ಸ್ ಇರೋದು ಕನ್ಸೈನಿ ಗೋಡೌನಲ್ಲಿ. ಹಾಗಾದರೆ ಕನ್ಸೈನಿ ಆ ಗೂಡ್ಸ್ನ ರಿಸೀವ್ ಮಾಡಿ ತನ್ನ ಗೋಡೌನ್ ತನಕ ತಲುಪಿಸ್ತಾನೆ ಅಂತಂದರೆ ಕೆಲವು ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ನ ಇನ್ಕರ್ ಮಾಡಿರ್ತಾನೆ. ಈ ಪ್ರಾಬ್ಲಮಲ್ಲಿ ಆತ ಇನ್ಕರ್ ಮಾಡಿರೋದು ಯಾವುದಪ್ಪ ಅಂತಂದರೆ ಅನ್ಲೋಡಿಂಗ್ ಚಾರ್ಜಸ್ 7,200 ಡಿವೈಡೆಡ್ ಬೈ ಆತ ಗೂಡ್ಸ್ನ ರಿಸೀವ್ ಮಾಡಿದ ಎಷ್ಟಪ್ಪ ಅಂದರೆ 2,400. 100 ಗೂಡ್ಸ್ ಡಿಸ್ಟ್ರಾಯ್ ಆಗಿರೋದ್ರಿಂದ ಇನ್ಸೂರೆನ್ಸ್ ಕಂಪ್ನಿಯವರು ತಗೊಂಡೋಗಿರ್ತಾರೆ. 2,500 ಮೈನಸ್ 100 ಇಂಟು 200. ಪ್ರಪೋರ್ಷನೇಟ್ ಆಫ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನಿ ಎಷ್ಟಾಗುತ್ತೆ ಅಂತಂದರೆ 600. ಹಾಗಾದರೆ ಪ್ರಪೋರ್ಷನೇಟ್ ಆಫ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ ಒಟ್ಟು ಅಂತಂದರೆ 3,400 ಆಗುತ್ತೆ. ದ ವ್ಯಾಲ್ಯೂ ಆಫ್ ಕನ್ಸೈನ್ಮೆಂಟ್ ಸ್ಟಾಕ್ ಎಷ್ಟಾಗುತ್ತಪ್ಪ ಅಂತಂದರೆ 83,400. ನಾವು ಈ ರೀತಿ ಕ್ಯಾಲ್ಕುಲೇಟ್ ಮಾಡಿ ಕನ್ಸೈನ್ಮೆಂಟ್ ಅಕೌಂಟ್ನ ಕ್ರೆಡಿಟ್ ಸೈಡ್ ಬರೀತೇವೆ. ಕನ್ಸೈನ್ಮೆಂಟ್ ಸ್ಟಾಕ್ ವರ್ಕಿಂಗ್ ನೋಟ್ ನಂಬರ್ 2 83,400. ಈಗ ನಾವು ಕನ್ಸೈನ್ಮೆಂಟ್ ಅಕೌಂಟ್ನ ಡೆಬಿಟ್ ಸೈಡ್ ಅಥವಾ ಕ್ರೆಡಿಟ್ ಸೈಡ್ ಯಾವುದು ಜಾಸ್ತಿ ಇದೆ ಅದನ್ನು ಟೋಟಲ್ ಮಾಡ್ತೇವೆ. ಕನ್ಸೈನ್ಮೆಂಟ್ ಅಕೌಂಟ್ನ ಡೆಬಿಟ್ ಸೈಡ್ ಜಾಸ್ತಿ ಇರೋದ್ರಿಂದ ಡೆಬಿಟ್ ಸೈಡ್ 11,39,075. 11,39,075. ಟೋಟಲ್ ಡೆಬಿಟ್ ಜಾಸ್ತಿ ಇರೋದ್ರಿಂದ ಕ್ರೆಡಿಟ್ ಸೈಡ್ ಕಮ್ಮಿ ಇರೋದ್ರಿಂದ ನಮಗೆ ಲಾಸ್ ಆಗುತ್ತೆ. ಸೊ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಸೊ ಡಿಫರೆನ್ಸ್ ಅಮೌಂಟ್ ನಮಗೆ ಲಾಸ್ ಎಷ್ಟಾಗುತ್ತೆ ಅಂತಂದರೆ 69,275. ಲಾಸ್ 69,275 ಆಗುತ್ತೆ. ನೆಕ್ಸ್ಟ್ ಕನ್ಸೈನೀಸ್ ಅಕೌಂಟ್. ಕನ್ಸೈನರು ತನ್ನ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಕನ್ಸೈನೀಸ್ ಅಕೌಂಟ್ ಪ್ರಿಪೇರ್ ಮಾಡೋ ಉದ್ದೇಶ ಏನಪ್ಪಾ ಅಂದರೆ ಕನ್ಸೈನಿಂದ ಎಷ್ಟು ದುಡ್ಡು ಬಾಕಿ ಬರಬೇಕು ಅನ್ನೋದನ್ನ ಫೈಂಡ್ ಔಟ್ ಮಾಡೋ ಉದ್ದೇಶಕ್ಕೋಸ್ಕರ ಕನ್ಸೈನೀಸ್ ಅಕೌಂಟ್ನ ಪ್ರಿಪೇರ್ ಮಾಡ್ತಾನೆ.
ಕನ್ಸೈನೀಸ್ ಅಕೌಂಟ್ನ ನಾವು ಪ್ರಿಪೇರ್ ಮಾಡಬೇಕಾದ್ರೆ ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಬರ್ದಿರೋ ಕನ್ಸೈನೀಸ್ ಅಕೌಂಟ್ ಅಂತ ಬರ್ದಿರೋದನ್ನ ನಾವು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಕನ್ಸೈನೀಸ್ ಅಕೌಂಟಿಗೆ. ಇಲ್ಲಿ ಕನ್ಸೈನೀಸ್ ಯಾರಪ್ಪ ಅಂತಂದ್ರೆ ರಾಮು. ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಕನ್ಸೈನೀಸ್ ಅಂತ ಬರ್ದಿರೋದು, ಕನ್ಸೈನೀಸ್ ಅಂತಂದ್ರೆ ಇಲ್ಲಿ ರಾಮು ಅಂತ ಬರಿಬೇಕಾಗಿತ್ತು. ಸೇಲ್ಸ್ ಮಾಡಿದ್ಕೆ ಕನ್ಸೈನೀಸ್ ಅಕೌಂಟ್ ಬರ್ದಿದ್ದೀವಿ. ಕನ್ಸೈನಿ ಎಕ್ಸ್ಪೆನ್ಸಸ್ನ ಇನ್ಕರ್ ಮಾಡಿದ್ಕೆ ಕನ್ಸೈನೀಸ್ ಅಂತ ಬರ್ದಿದ್ದೀವಿ. ಇವನ್ನ ನಾವು ಕನ್ಸೈನೀಸ್ ಅಕೌಂಟ್ ಅಂದ್ರೆ ರಾಮು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಕನ್ಸೈನ್ಮೆಂಟ್ ಅಕೌಂಟ್ನ ಡೆಬಿಟ್ ಸೈಡ್ ಬರ್ದಿದ್ರೆ ಕನ್ಸೈನೀಸ್ ಅಕೌಂಟ್ನ ಕ್ರೆಡಿಟ್ ಸೈಡ್ ಬರಿಬೇಕು. ಕನ್ಸೈನ್ಮೆಂಟ್ ಅಕೌಂಟ್ನ ಕ್ರೆಡಿಟ್ ಸೈಡ್ ಬರ್ದಿದ್ರೆ ಕನ್ಸೈನೀಸ್ ಅಕೌಂಟ್ನ ಡೆಬಿಟ್ ಸೈಡ್ ಬರಿಬೇಕು. ನಾವು ಮೊದಲಿಗೆ ಕನ್ಸೈನ್ಮೆಂಟ್ ಅಕೌಂಟ್ನ ಕ್ರೆಡಿಟ್ ಸೈಡ್ ನೋಡಿದರೆ ಸೇಲ್ಸ್ ಮಾಡಿದ್ಕೆ ಬೈ ರಾಮೂಸ್ ಅಕೌಂಟ್ ಅಂತ ಬರ್ದಿದ್ದೀವಿ. ಅದನ್ನ ಕನ್ಸೈನೀಸ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬರ್ಕೊಂತೀವಿ. ಟು ಕನ್ಸೈನ್ಮೆಂಟ್ ಅಕೌಂಟ್ ಸೇಲ್ಸ್ ವ್ಯಾಲ್ಯೂ 9,45,000. ನೆಕ್ಸ್ಟ್ ಒನ್ ಡೆಬಿಟ್ ಸೈಡ್ ನಲ್ಲಿ ಎಕ್ಸ್ಪೆನ್ಸಸ್ ಇನ್ಕರ್ ಮಾಡಿದ್ಕೆ ಕನ್ಸೈನಿ ಎಕ್ಸ್ಪೆನ್ಸಸ್ ನ ಇನ್ಕರ್ ಮಾಡಿದ್ಕೆ ಟು ರಾಮೋಸ್ ಅಕೌಂಟ್ ಅಂತ ಬರ್ದಿದ್ದೀವಿ. ಇದನ್ನ ನಾವು ಕನ್ಸೈನೀಸ್ ಅಕೌಂಟ್ ನ ಕ್ರೆಡಿಟ್ ಸೈಡ್ ಬರೀತೇವೆ. ಬೈ ಕನ್ಸೈನ್ಮೆಂಟ್ ಅಕೌಂಟ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಒನ್ ಕನ್ಸೈನಿಗೆ ಕಮಿಷನ್ ಡ್ಯೂ ಇರೋದಕ್ಕೆ ಎಂಟ್ರಿ ಬರ್ದಿದ್ದೀವಿ ಟು ರಾಮೋಸ್ ಅಕೌಂಟ್ ಅಂತ. ರಾಮು ಅಕೌಂಟ್ ನಲ್ಲಿ ಕ್ರೆಡಿಟ್ ಸೈಡ್ ನಲ್ಲಿ ಬೈ ಕನ್ಸೈನ್ಮೆಂಟ್ ಅಕೌಂಟ್ ಕಮಿಷನ್ ಅಂತ ಬರೀತೇವೆ. ಎಕ್ಸ್ಪೆನ್ಸಸ್ ಇನ್ಕರ್ ಮಾಡಿರೋದು 33,200. ಕಮಿಷನ್ ಅರ್ನ್ ಮಾಡಿರೋದು 70,875. ನೆಕ್ಸ್ಟ್ ಕನ್ಸೈನಿ ಅಕೌಂಟ್ನ ಕ್ರೆಡಿಟ್ ಸೈಡ್ ನಲ್ಲಿ ಅಡ್ವಾನ್ಸ್ ಪೇಮೆಂಟ್ ಮಾಡಿದರೆ ಬರೀಬೇಕು. ಕನ್ಸೈನಿ ಅಡ್ವಾನ್ಸ್ ಪೇಮೆಂಟ್ ಮಾಡಿದರೆ ಕ್ಯಾಶ್ ರೂಪದಲ್ಲಿ ಪೇಮೆಂಟ್ ಮಾಡಿದರೆ ಬೈ ಕ್ಯಾಶ್ ಅಕೌಂಟ್ ಅಂತ ಬರಬೇಕು. ಚೆಕ್ ಮೂಲಕ ಕೊಟ್ಟಿದ್ರೆ ಬೈ ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ಬಿಲ್ಸ್ ಏನಾರ ಅಕ್ಸೆಪ್ಟ್ ಮಾಡಿದರೆ ಬಿಲ್ ರಿಸೀವಬಲ್ ಅಂತ ಬರೀಬೇಕಾಗುತ್ತೆ. ಈ ಪ್ರಾಬ್ಲಮ್ನಲ್ಲಿ ಕನ್ಸೈನರ್ಗೆ 2,50,000 ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ದಾನೆ, ಬಿಲ್ಸ್ನ ಅಕ್ಸೆಪ್ಟ್ ಮಾಡಿದ್ದಾನೆ. ಸೊ ಇದನ್ನು ನೀವು ಬಿಲ್ಸ್ ರಿಸೀವಬಲ್ ಅಂತ ಕನ್ಸೈನೀಸ್ ಅಕೌಂಟ್ನ ಕ್ರೆಡಿಟ್ ಸೈಡ್ ನಲ್ಲಿ ಬರೀತೀರಾ. ಬೈ ಬಿಲ್ಸ್ ರಿಸೀವಬಲ್. ಸೊ 2,50,000 ಅಡ್ವಾನ್ಸ್ ಪೇಮೆಂಟ್ 2,50,000 ಆಗುತ್ತೆ. ಅಡ್ವಾನ್ಸ್ ಪೇಮೆಂಟ್. ನೆಕ್ಸ್ಟ್ ಫೈನಲ್ ಬ್ಯಾಲೆನ್ಸ್ ನ ಡಿಫರೆನ್ಸ್ ಅಮೌಂಟ್ ನ ಯಾವ್ದು ಮೂಲಕ ಕೊಡ್ತಿದೆ ಅಂತ ಹೇಳ್ತಾನೆ ಅಂತಂದ್ರೆ ಬ್ಯಾಂಕ್ ಡ್ರಾಫ್ಟ್ ಮೂಲಕ ಕೊಡ್ತೀನಿ ಅಂತ ಹೇಳ್ತಾನೆ. ಸೊ ಹಾಗಾಗಿ ಬೈ ಬ್ಯಾಂಕ್ ಅಕೌಂಟ್ ಫೈನಲ್ ಬ್ಯಾಲೆನ್ಸ್. ಸೊ ಟೋಟಲ್ ಡೆಬಿಟ್ ಟೋಟಲ್ ಕ್ರೆಡಿಟ್ ಮಾಡಿದ ಡಿಫರೆನ್ಸ್ ಮಾಡಿದರೆ ನಮಗೆ ಕ್ರೆಡಿಟ್ ಡಿಫರೆನ್ಸ್ ಎಷ್ಟು ಬರ್ತದೆ ಅಂತ ಗೊತ್ತಾಗುತ್ತೆ. 9,45,000. ಸೊ ಡಿಫರೆನ್ಸ್ ಎಷ್ಟಾಗುತ್ತೆ? ಡೆಬಿಟ್ 9,45,000 ಇದೆ. ಕ್ರೆಡಿಟ್ ಟೋಟಲ್ ಮಾಡಿ ಡಿಫರೆನ್ಸ್ ಮಾಡಿದರೆ ಫೈನಲ್ ಬ್ಯಾಲೆನ್ಸ್ ಡಿಫರೆನ್ಸ್ ಎಷ್ಟಾಗುತ್ತೆ ಅಂತಂದ್ರೆ 5,90,925. ಸೊ ಇಷ್ಟು ಕನ್ಸೈನಿಂದ ಬರಬೇಕು ಅಂತ ಗೊತ್ತಾಗುತ್ತೆ. ಈ ರೀತಿ ನಾವು ಕನ್ಸೈನೀಸ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೇವೆ. ನೆಕ್ಸ್ಟ್ ಅಬ್ನಾರ್ಮಲ್ ಲಾಸ್ ಅಕೌಂಟ್. ಅಬ್ನಾರ್ಮಲ್ ಲಾಸ್ ಅಕೌಂಟ್ ನ ನಾವು ಪ್ರಿಪೇರ್ ಮಾಡಬೇಕಾದ್ರೆ ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ನಾವು ಅಬ್ನಾರ್ಮಲ್ ಲಾಸ್ ನ ಕ್ರೆಡಿಟ್ ಸೈಡ್ ಬರೀತಿದ್ವಿ. ಬೈ ಅಬ್ನಾರ್ಮಲ್ ಲಾಸ್ ಅಕೌಂಟ್ 41,400. ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಲ್ಲಿ ನಾವು ಡೆಬಿಟ್ ಸೈಡ್ ಬರ್ಕೊಂತೀವಿ ಫಸ್ಟಿಗೆ ಟು ಕನ್ಸೈನ್ಮೆಂಟ್ ಅಕೌಂಟ್ 41,400. ನೆಕ್ಸ್ಟ್ ಇನ್ ಕೇಸ್ ಏನಾದರೂ ಇನ್ಸೂರೆನ್ಸ್ ಮಾಡಿಸಿದ್ರೆ ಕನ್ಸೈನರು ಇನ್ಸೂರೆನ್ಸ್ ಕ್ಲೈಮ್ ನ ರಿಸೀವ್ ಮಾಡಿದ್ರೆ ಅಥವಾ ರಿಸೀವ್ ಮಾಡಬೇಕಾಗಿದ್ರೆ ಅದನ್ನ ನಾವು ಅಬ್ನಾರ್ಮಲ್ ಲಾಸ್ ಅಕೌಂಟ್ ನ ಕ್ರೆಡಿಟ್ ಸೈಡ್ ನಲ್ಲಿ ಬರೀಬೇಕು. ಕ್ಯಾಶ್ ಅಲ್ಲಿ ಕೊಟ್ಟಿದ್ರೆ ಬೈ ಕ್ಯಾಶ್ ಅಂತ ಬರ್ಕೊಂತೀವಿ, ಬ್ಯಾಂಕ್ ಅಲ್ಲಿ ಕೊಟ್ಟಿದ್ರೆ ಬ್ಯಾಂಕ್ ಅಂತ ಬರ್ಕೊಂತೀವಿ.
ಇನ್ನು ಕೊಡಬೇಕಾಗಿದ್ರೆ ಬೈ ಇನ್ಸೂರೆನ್ಸ್ ಕಂಪ್ನಿ ಅಂತ ತೋರಿಸ್ತೀವಿ. During transit, 100 units were destroyed and insurance claim was settled for 30,000 and was directly paid to consignor. ಪೇಮೆಂಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಲ್ಲಿ 30,000 ರೂಪಾಯಿನ ಕ್ರೆಡಿಟ್ ಸೈಡ್ ನಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಬರೀತೇವೆ. ಸೊ ಅವರು ಪೇಮೆಂಟ್ ಮಾಡಿರೋದ್ರಿಂದ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಇನ್ಸೂರೆನ್ಸ್ ಕ್ಲೈಮ್. ಇನ್ ಕೇಸ್ ಇನ್ನು ಪೇಮೆಂಟ್ ಮಾಡಬೇಕಾಗಿದ್ರೆ ಬಾಕಿ ಇದ್ರೆ ಡ್ಯೂ ಇದ್ರೆ ಇನ್ಸೂರೆನ್ಸ್ ಕಂಪ್ನಿ ಅಂತ ಬರೀತಿದ್ರಿ. ಸೊ 30,000 41,400 ನಿಮಗೆ ಅಬ್ನಾರ್ಮಲ್ ಲಾಸ್ ಆಗಿದೆ. ಆದ್ರೆ ಇನ್ಸೂರೆನ್ಸ್ ಕಂಪ್ನಿಯವರು ನಿಮಗೆ ಇನ್ಸೂರೆನ್ಸ್ ಕ್ಲೈಮ್ ಕೊಡ್ತಿರೋದು ಎಷ್ಟಪ್ಪ ಅಂದ್ರೆ 30,000. ಇನ್ನು ಉಳಿದಿರೋದೇನಪ್ಪ ಅಂದ್ರೆ ನಿಮಗೆ ಆಕ್ಚುಯಲ್ ಲಾಸ್ ಆಗುತ್ತೆ. ಅದನ್ನು ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಡಿಫ್ರೆನ್ಸ್ ಎಷ್ಟಪ್ಪ ಅಂತಂದ್ರೆ 11,400. ಇದು ನಿಮಗೆ ಆಕ್ಚುಯಲ್ ಲಾಸ್ ಆಗುತ್ತೆ. ಇದನ್ನು ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಅಬ್ನಾರ್ಮಲ್ ಲಾಸ್ನ ಅಬ್ಸರ್ವ್ ಮಾಡೋದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟು, ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲ. ಸೊ ಟೋಟಲ್ 41,400. ಈ ರೀತಿ ನಾವು ಕಾಸ್ಟ್ ಪ್ರೈಸ್ನಲ್ಲಿ ಗೂಡ್ಸನ್ನ ಕನ್ಸೈನಿಗೆ ಸೆಂಡ್ ಮಾಡಿದಾಗ ಈ ರೀತಿ ನಾವು ಕನ್ಸೈನ್ಮೆಂಟ್ ಅಕೌಂಟ್, ಕನ್ಸೈನೀಸ್ ಅಕೌಂಟ್, ಅಬ್ನಾರ್ಮಲ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡ್ತೇವೆ. ಥ್ಯಾಂಕ್ ಯು.